ಈ ಟೀಚರ್ ಕಡೆ ಯಾಕೆ ಸಾಲ ಇಸ್ಕೊಂತೀವಿ? ಸಾಲಾಗ ಯಾಕೆ ಹೊರ ಮಾಡ್ತೀನಿ ನೀನು? ನಿಂಗೆ ರೊಕ್ಕ ಕೊಡಕ್ಕೆ ಊರಾಗಿಲ್ಲ ಯಾರ? ಬರೀ ಬಣ್ಣದ ಮಾತು ಹೇಳ್ತಿದ್ದಿ, ಇಸ್ಕೊಂತಿದ್ದಿ, ಹೋಗ್ಬಿಡ್ತಿದ್ದಿ. ಸರ್ ಒಂದು 200 ರೂಪಾಯಿ ಕೊಡ್ರಿ. ಮಾತು ಕೊಡ್ತೀನಿ ಅಂದ್ರೆ ನಾ ಕೊಡೋಡಾಗಾರ ಏನು ಮಾಡ್ಕೊಂತೀರಿ ಮಾಡ್ಕೇರಿ. ಏನು 10 ಪೈಸೆ ಕೊಡೋ ಅಂತಾಗಿಲ್ಲ ನೋಡು. ಕುಂದ್ರ ಚಾ ಮಾಡ್ತೀನಿ. ಹೋದ್ಗುಡ್ಲೆ ಚೆರಿಗೆ ನೀರು ಕೊಡ್ದಾಕಿ ಚಾ ಕುಡ್ದು ಹೋಗಂತಾಳೆ ಹಡಿಬಿಟ್ಟು ಊರು ಹಡಿಬಿಟ್ಟು. ಬರಲಿ ಅವಳು 10 ವರ್ಷಕ್ಕರ ನಮ್ಮ ಬಾಗಿಲಿಗೆ ಅವಾಗ ಹೇಳ್ತೀನಿ ಅವಳು ಕತ್ತೀನಿ. ಶೋಮ್ನವ್ರು ಅಂದ್ರೆ ಏನು ಅನ್ನೋದನ್ನ ನೀವು ತೋರಿಸ್ಬೇಕಾಗಿ. ಆಯ್ತು ಸರ್, ಎಸ್ ಮಾಡೋಣ. $40,000 1 ತಿಂಗಳು 2 ತಿಂಗಳು ದುಡಿಸಿಬಿಟ್ರೆ 80,000 ಆಗುತ್ತೆ. 2 ವರ್ಷಕ್ಕೆ 2 ಕೋಟಿ ಗಳಿಸ್ಬೋದು. ನನ್ನ ಗಂಡ ಮಕ್ಕೊಂಡು ಮ್ಯಾಕೆ ಹೇಳ್ತಿದ್ದಿಲ್ಲ, ಹೆಣ ಆಗ್ಬಿಟ್ಟಿದ್ದ, ಮುಂದಕ್ಕೆ ಹೋಗಕ್ಕೆ ಬರ್ತಿದ್ದಿಲ್ಲ. ಇದನ್ನು ಕುಡಿದ ನಂತರನ ಆರಾಮಾಗ್ಯಾರಿ. ಸೇಕ್ ಕುಡಿಯಕತ್ತಿಂದೆ ಮಂಜಕ್ಕ, ಹಿಂಗಿದ್ದಾರೆ ಹೀಗಾಗ್ಯಾರ ನೋಡ. ಜನ ಕೂಡ್ಸೋದು ಅಷ್ಟ ನೋಡಿ. ಅಲ್ಲ ಇರಮ್ಮರ ಮಕ್ಕಳು ಆಗದವ್ರಿಗೆ ಮಕ್ಕಳಾಗ ನೋಡ್ರಿ. ಇದು ಎಲ್ಲರೂ ಚಪ್ಪಲಿ ಹೊಡಿಸಿ ಅಂತ ಕುಂತಿದ್ದಿ ಇಲ್ಲಿ. ನಾವು ಚಪ್ಪಲಿ ಹೊಡೆಯೋದಲ್ಲ. ನಾ ಅವನಿಗೆ ಮದುವೆ ಆಗ್ತೇನೆ, ಇಲ್ಲಾಂದ್ರೆ ಓಡೋಗ್ತೀನಿ ಅಷ್ಟೆ. ಏನೂ ಬೇಕಾಗಿಲ್ಲ. ಜ್ಯೋತಿ ಏನು ಕೊಡ್ತೀನಿ ಏನೋ ಮಾತು. ತಾನು ಹಾಳಾಗಿ ಸಾಲ ಮಾಡ್ಕೊಂಡ್ಲು, ಹುಡುಗಿ ಬದುಕು ಹಾಳು ಮಾಡಿದ್ಲು ಹೊತ್ತಾಗಿ. ಅಳ್ಬೇಡ ನೀ ಹೇಳೋದು ಕೇಳ. ನೀನು ಹಾಗೆ ಹೋಗೈತಿ ನಾ ಆಗ ಮೊದ್ಲು. ಸತ್ತಾಗ 4 ಜನ ಕಲಿತಾರ ನಮ್ಗೆ ಹೊರಕ್ಕೆ. ನಿನಗಿಬ್ಬರನ್ನ ಕಲ್ಸೋದಾಗಲ್ಲ ಜನ.